दिनांक 8 पासून सुरू होणाऱ्या हिवाळी अधिवेशनासाठी 3000 खोल्या आरक्षित करण्यात आल्या आहेत अशी माहिती जिल्हाधिकारी मोहम्मद रोशन यांनी दिली। मंगळवारी सुवर्ण विधानसौध परिसरात पत्रकारांशी बोलताना त्यांनी सांगितले की 700 वाहनांचा वापर करण्यात आला आहे। 7000 पोलीस कर्मचारी तैनात केले आहेत। येणाऱ्या आमदार मंत्र्यांसाठी भोजनाची व्यवस्था करण्यात आली असल्याचे ते सांगितले। ಓಕೆ ಸರ್, ಈ ವರ್ಷ ಚಳಿಗಾಲದ ಅಧಿವೇಶನ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾನು ನನ್ನ SP ರವರು CO ರವರು ಪೊಲೀಸ್ ಆಯುಕ್ತರು ನಾವೆಲ್ಲರೂ PWD ಅವರ ಜೊತೆ ಹಾಗೂ ವಿವಿಧ ಇಲಾಖೆಗಳ ಮುಖ್ಯಸ್ಥರ ಜೊತೆ ಎಲ್ಲ ಚರ್ಚೆ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಆಲ್ಮೋಸ್ಟ್ ಮುಗಿಸ್ಕೊಂಡಿದ್ದೀವಿ। ಈ ವರ್ಷ ಸರಿಸುಮಾರು 3000 ಕೋಟಿಗಳನ್ನು ನಾವು ನಮ್ಮ ವಶಕ್ಕೆ ತಗೊಂಡಿದ್ದೀವಿ। ಸರ್ಕಾರಿ ಸರ್ಕ್ಯೂಟ್ ಹೌಸ್ಗಳಿರ್ಬೋದು, ಖಾಸಗಿ ಹೋಟೆಲ್ಗಳಿರ್ಬೋದು, ಜೊತೆಯಲ್ಲಿ ಸರಿಸುಮಾರು 700 ವಾಹನಗಳನ್ನು ರೆಕ್ವಿಸಿಷನ್ ಮಾಡಿದ್ದೀವಿ। ಅದಲ್ಲದೆ 7000 ಇಂದ 8000 ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜನೆ ಮಾಡ್ಕೊಂಡಿದ್ದೀವಿ। ಊಟದ ವ್ಯವಸ್ಥೆ ಹಾಗೂ ಎಲ್ಲ ರೀತಿಯ ಲಾ ಅಂಡ್ ಆರ್ಡರ್ನು ಕಾಪಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ವಿ। ಹಿಂದಿನ ವರ್ಷ ಬಹಳ ಸುಸರ್ಜಿತವಾಗಿ ಚೆನ್ನಾಗಿ ಚಳಿಗಾಲದ ಅಧಿವೇಶನ ಆಗಿದೆ। ಅದಕ್ಕಂತೂ ಇನ್ನೂ ಬೆಟರ್ ಈ ವರ್ಷ ನಾವು ಮಾಡ್ತಾ ಇದ್ದೀವಿ। ಒಂದೆರಡು ಸ್ಪೆಷಲ್ ಅಟ್ರಾಕ್ಷನ್ಸ್ ಈ ವರ್ಷ ಏನಂದ್ರೆ ನಮ್ಮ ದೇಶದ ಧ್ವಜ ಏನಿದೆ ಅದನ್ನು ನಾವಿಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ। 48x72 ಅಷ್ಟು ಡೈಮೆನ್ಷನ್ದು ಬೃಹತ್ ಆಕಾರದ ಧ್ವಜವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ। ನಮ್ಮ ಸ್ಪೀಕರ್ ಸಾಹೇಬರ ಅವ್ರ ಸೂಚನೆದಂತೆ ಈ ಒಂದು ಕೆಲಸ PWD ಅವರು ಮಾಡ್ತಾ ಇದ್ದಾರೆ। PWD ದಿಂದ ಈ ವರ್ಷ ಒಂದು ದೊಡ್ಡ ಪಾರ್ಕ್ ನಮ್ಮ ಸುವರ್ಣಸೌಧ ಆವರಣದಲ್ಲಿ ನಾವು ಇನಾಗ್ರೇಟ್ ಮಾಡ್ತಾ ಇದ್ದೀವಿ। ಅದರಲ್ಲಿ ವಿವಿಧ ರೀತಿಯ ಕಾರಂಜಿಗಳಿದ್ದಾವೆ ಹಾಗೂ ಜನರು ಬಂದು ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ। 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ರೆಡಿ ಮಾಡಲಾಗಿದೆ। ಈ ವರ್ಷ ನಮ್ಮ ಚಳಿಗಾಲದ ಅಧಿವೇಶನ 2ನೇ ದಿವಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವ ಸಂಪುಟ ಸಚಿವರು ಎಲ್ಲರೂ ಬಂದು ಈ ಒಂದು ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ। ಸೊ ಈ ರೀತಿ ನಮ್ಮ ಬೆಳಗಾವಿ ನಗರದಲ್ಲಿ ಮತ್ತೊಮ್ಮೆ ನಾವು ಚಳಿಗಾಲದ ಅಧಿವೇಶನವನ್ನು ನಡೆಸ್ತಾ ಇದ್ದೀವಿ। ಸುಮಾರು ಜನ ಬರ್ತಾರೆ, ಜೊತೆಯಲ್ಲಿ ಜನರು ಅವರ ಸಮಸ್ಯೆಗಳ ಜೊತೆನೂ ಬರ್ತಾರೆ। ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಎಲ್ಲ ರೀತಿಯ ಸಿಬ್ಬಂದಿಗಳನ್ನು ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ವಿ। 2 ಪ್ರೊಟೆಸ್ಟ್ ಸೈಟ್ಸ್ನು ನಾವು ರೆಡಿ ಮಾಡಿದ್ದೀವಿ। ನಮ್ಮ ಪೊಲೀಸ್ ಆಯುಕ್ತರು ಅದನ್ನು ಪರ್ಸನಲಿ ಮಾನಿಟರ್ ಮಾಡ್ತಾ ಇದ್ದಾರೆ। ಹಿಂದಿನ ವರ್ಷಕ್ಕಂತ ಈ ವರ್ಷ ಕಡಿಮೆ ಪ್ರತಿಭಟನೆಗಳು ಆಗ್ತವೆ ಅಂತ ನಮಗೆ ನಂಬಿಕೆ ಇದೆ। ಘನ ಸರ್ಕಾರದಿಂದ ಕಬ್ಬು ಬೆಳೆಗಾರರಿಗಿರ್ಬೋದು ಹಾಗೂ ಗೋವಿನ ಬೆಳೆಗಾರರಿಗಿರ್ಬೋದು ಬಹಳ ಒಳ್ಳೆ ರೀತಿಯ ಪರಿಹಾರ ಸಿಕ್ಕಿದೆ। ಆ ನಿಟ್ಟಿನಲ್ಲಿ ರೈತರ ಬೇಡಿಕೆಗಳು ಸ್ವಲ್ಪ ಮಟ್ಟಕ್ಕೆ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ನನ್ನ ಭಾವನೆ ಇದೆ। ಅದು ಅಲ್ಲದೆ ವಿವಿಧ ಸಂಘ ಸಂಸ್ಥೆಗಳ ಜೊತೆ ಪೊಲೀಸ್ ಆಯುಕ್ತರು ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ। ಪ್ರತಿಭಟನೆಗಳನ್ನು ನಾವು ಕಡಿಮೆ ಮಾಡಬೇಕಂತ ನಮ್ಮ ಇಚ್ಛೆ। ಅದೇ ಸಿಚುವೇಶನ್ ಹೆಂಗಿದೆ ಅಂದ್ರೆ ಪರಿಹಾರಗಳು ಸಿಗ್ತಾ ಇದ್ದಾವೆ, ಅದರಿಂದ ಪ್ರತಿಭಟನೆಗಳು ಕಡಿಮೆ ಆಗ್ತಾ ಇದೆ। ನಮ್ಮ ಉತ್ತರ ಕರ್ನಾಟಕದ ಏನು ಸಮಸ್ಯೆಗಳು ಇದ್ದಾವೆ ಅದಕ್ಕೆ ಚರ್ಚೆ ನಮ್ಮ ಸುವರ್ಣ ವಿಧಾನಸೌಧದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಆಗ್ಬೇಕಾದ್ರೆ ವಿವಿಧ ರೀತಿಯ ಸವಲತ್ತುಗಳು ನಾವಿಲ್ಲಿ ಕೊಡಬೇಕಾಗುತ್ತೆ। ಆ ನಿಟ್ಟಿನಲ್ಲಿ ನಾವು ಜಿಲ್ಲಾಡಳಿತದಿಂದ ಕೆಲಸ ಮಾಡ್ತೇವೆ। ಸುವರ್ಣಸೌಧ ಮತ್ತು ಸುವರ್ಣ ಗಾರ್ಡನ್ ಕುಂದಸ್ಕೊಪ್ಪ ಇರೋದು 3 ಕಿಲೋಮೀಟರ್ ವ್ಯಾಪ್ತಿಯೊಳಗೆ 5 ಜನ ಬರುವಂಗಿಲ್ಲ ಅಂತ ನಿನ್ನಿಂದ ನಿಷೇಧಾಜ್ಞೆ ಬೇರೆ ಇದೆ। ಸೊ ಇದು ಪ್ರತಿ ವರ್ಷ ಗೊಂದಲ ಆಗ್ತಿದೆ ಅಂತ 3 ಕಿಲೋಮೀಟರ್ ವ್ಯಾಪ್ತಿ ಅಂತಂದ್ರೆ 2-3 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇದೆ। ಪ್ರತಿಭಟನೆ ಮಾಡಕ್ ಬರೋರು ಜಾಗನೂ ಅಲ್ಲೇ ನಿಗದಿ ಮಾಡಿದಿರಿ, ಮತ್ತೆ 5 ಜನ ಹೆಚ್ಚು ಕೊಡುವಂಗಿಲ್ಲ ಅಂತ ಆದೇಶದಲ್ಲೂ ಇದೆ। ಸೊ ಯಾವುದೇ ಆರ್ಬಿಟ್ರಿ ಆರ್ಡರ್ ಇದ್ದಾಗ ಅದಕ್ಕೆ ನಾವು ಸ್ಪೆಷಲ್ ರಿಲ್ಯಾಕ್ಸೇಷನ್ಸ್ ಕೊಡ್ತೀವಿ। ಈ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಯಾರಾದ್ರೂ ಪ್ರತಿಭಟನೆ ಮಾಡ್ಲಿಕ್ಕೆ ಈ ಡೆಸಿಗ್ನೇಟೆಡ್ ಸ್ಪಾಟ್ಸ್ ಅಲ್ಲಿ ಬಂದಿದ್ದಾರೆ ಅಂದ್ರೆ ಅವರು ಪ್ರಯರ್ ಪರ್ಮಿಷನ್ ತಗೊಂಡು ಬರಬೇಕು। ಎಷ್ಟು ಜನ ಬರ್ತಾರೆ, ಯಾವ ರೀತಿನಲ್ಲಿ ಬರ್ತಾರೆ, ಯಾವ ಗಾಡಿಗಳಲ್ಲಿ ಬರ್ತಾರೆ, ಅವ್ರಿಗೆ ಯಾವ ರೀತಿಯ ವ್ಯವಸ್ಥೆ ಜಿಲ್ಲಾಡಳಿತದಿಂದ ನಾವು ಅವ್ರಿಗೆ ಕಲ್ಪಿಸಬೇಕನ್ನೋದು ಪೂರ್ವ ಮಾಹಿತಿಯನ್ನು ಅವ್ರು ನಮಗೆ ಕೊಡಬೇಕು। ಸೊ ಲೀಗಲಿ ನಮ್ಗೇನು ಪ್ರಾಬ್ಲಮ್ ಇಲ್ಲ। ನಿಮ್ಮ ಮುಖಾಂತರ, ನಮ್ಮ ಮಾಧ್ಯಮದ ಸಮಿತ್ರರ ಮುಖಾಂತರ ತಮ್ಮ ಪ್ರೇಕ್ಷಕರಿಗೆ ನಾವು ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೀವಿ ಅಂದ್ರೆ ಪ್ರತಿಭಟನೆ ಮಾಡೋದ್ರಲ್ಲಿ ನಮ್ಗೇನು ಆಕ್ಷೇಪಣೆ ಇಲ್ಲ। ಮಾಡುವಾಗ ಎಷ್ಟು ಜನ, ಯಾವ ಸಂಘ, ಯಾವಾಗ ಬರ್ತಾರೆ, ಹೆಂಗ್ ಬರ್ತಾರೆ, ಎಲ್ಲಿಗೆ ಬರ್ತಾರೆ, ಆ ಮಾಹಿತಿಯನ್ನು
ನಮ್ಮ ಪೊಲೀಸ್ ಆಯುಕ್ತರಿಗೆ, ಜಿಲ್ಲಾಧಿಕಾರಿ ಅವರ ಕಚೇರಿಗೆ ಮುಂಚಿತವಾಗಿ ಅವರು ಸಲ್ಲಿಸಬೇಕಂತ ಮನವಿ. ಸರ್, ಈಗ ಅಧಿವೇಶನ ಮಹಾಮೇಳಾವ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಯಾರು? ಮತ್ತೆ ಅಧಿವೇಶನ ಇಲ್ಲ ಅವ್ರಿಗೆ ಏನು ಪರ್ಮಿಷನ್ ನಾವು ಕೊಡಲ್ಲ. ಲಾಸ್ಟ್ ಟೈಮು ಅವ್ರಿಗೆ ಪರ್ಮಿಷನ್ ಡಿನೈನು ಮಾಡಿದೀವಿ. ಮಾಡಿದ ನಂತರನು ಅವ್ರು ಏನಾದ್ರು ಕಾನೂನು ಬಾಹಿರ ಮಾಡಿ ಅವರು ಬಾಹಿರವಾಗಿ ಏನಾದ್ರು ರೋಡ್ಗೆ ಬಂದಿದ್ದಾರೆ ಅಂದ್ರೆ ಅವ್ರನ್ನ ಹಿಂದಿನ ವರ್ಷನೂ ನಾವು ಅರೆಸ್ಟ್ ಮಾಡಿದೀವಿ, ಮೊನ್ನೆನೂ ನಾವು ಅರೆಸ್ಟ್ ಮಾಡಿದೀವಿ. ನಮ್ಮ ಪೊಲೀಸ್ ಆಯುಕ್ತರಿರ್ಲಿ, ನಮ್ಮ SP ರವರಿರ್ಲಿ, ಇದರಲ್ಲಿ ಬಹಳ ಕ್ಲಾರಿಟಿ ಇದೆ ನಮ್ಗೆ. ನಾವು ಯಾರನ್ನು ಈ ತರ ಪ್ರತಿಭಟನೆ ಇಲ್ರಿ, ಅವ್ರು ಮಾಡ್ತಾ ಇದಾರೆ ಅಂದ್ರೆ ಅದು ಕಾನೂನು ಬಾಹಿರ ಚಟುವಟಿಕೆ. ಅದಕ್ಕೆ ನಾವು ಏನೇನು ಕಾನೂನು ರೀತಿಯ ಕ್ರಮ ತಗೋಬೇಕು ನಾವು ತಗೊಳ್ತೀವಿ. ನಾನ್ ಲಾಸ್ಟ್ ಟೈಮೇ ಹೇಳಿದ್ದೀನಿ, ನಾವು ಎಲ್ಲಾ ಕಾನೂನು ರೀತಿಯ ಕ್ರಮವನ್ನು ತಗೊಳ್ತೀವಿ. ಅರೆಸ್ಟ್ ಮಾಡ್ಬೇಕಂದ್ರೆ, ಡಿಟೆನ್ಷನ್ ಮಾಡ್ಬೇಕಂದ್ರೆ ಡಿಟೆನ್ಷನ್ ಮಾಡ್ತೀವಿ. ನಮ್ಗೆ ಇದರಲ್ಲಿ ಡೌಟೇ ಇಲ್ಲ. बेळगाव सुवर्ण विधानसौध परिसरात लागू केलेला 144 कलम काही ठिकाणी शिथिल करण्यात आलाय. आंदोलन करायचे असल्यास संघटनांनी आधीच किती लोक येणार याची माहिती द्यावी असे त्यांनी स्पष्ट केले. कृष्णा कांबळे, KMM मराठी, बेळगाव.